ನಮಸ್ಕಾರ. ಆಹಾರ, ಆರೋಗ್ಯ, ಆಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮೊಂದಿಗೆ ಇದ್ದಾರೆ ಡಾಕ್ಟರ್ ಗೋಪಾಲ್ ಕೃಷ್ಣ ದೇಲಂಪಾಡಿ. ಡಾಕ್ಟರ್ ಗೋಪಾಲ್ ಕೃಷ್ಣ ದೇಲಂಪಾಡಿ ಅವರಿಗೆ ಯೋಗ ರತ್ನ ಮತ್ತು ಯೋಗಾಚಾರ್ಯ, ಯೋಗ ಕಲಾ ಯೋಗ ರತ್ನ ಅಂತ ಎಲ್ಲ ಬಿರುದುಗಳನ್ನ ಕೊಟ್ಟಿದ್ದಾರೆ. ಅವರು ದೇಲಂಪಾಡಿ ಯೋಗ ಪ್ರತಿಷ್ಠಾನದ ಅಧ್ಯಕ್ಷರು ಕೂಡ. 2 ಲಕ್ಷಕ್ಕೂ ಹೆಚ್ಚು ಜನರಿಗೆ ಉಚಿತವಾದಂಥ ಯೋಗವನ್ನು ಕಲಿಸಿ ಖಚಿತವಾದಂಥ ಆರೋಗ್ಯವನ್ನ ಕೊಟ್ಟಂಥ ಮಹಾನುಭಾವರು. ಅಷ್ಟಲ್ಲದೆ 2250ಕ್ಕೂ ಹೆಚ್ಚು ಪ್ರದರ್ಶನಗಳನ್ನ ಮಾಡಿ ಜನರಿಗೆ ಜೀವನೋತ್ಸಾಹವನ್ನ ಹೆಚ್ಚು ಮಾಡಿದಂಥವ್ರು ಅವರು. ಹಾಗಾಗಿ ಇಂದು ಇನ್ನೇನು ಜೂನ್ 21ಕ್ಕೆ ಅಂತಾರಾಷ್ಟ್ರೀಯ ಯೋಗ ದಿನ ಬರ್ತಾ ಇದೆ. ಅದಕ್ಕೆ ನಾವು ಕಲಿಬೇಕಾದಂಥ ಯೋಗಗಳನ್ನ ಕಲಿಸ್ಕೊಡಕ್ಕೆ ಅವರು ಬಂದಿದ್ದಾರೆ. ಹೋದ ವಾರ ಪ್ರಾರ್ಥನೆ, ಕತ್ತು, ತಲೆದು ಎಲ್ಲನೂ ಕಲಿಸ್ಕೊಟ್ಟಿದ್ರು. ಈಗ ಯೋಗವನ್ನ ಕಲಿಸ್ಕೊಡ್ತಾರೆ. ನಮಸ್ಕಾರ ಗೋಪಾಲ್ ಕೃಷ್ಣ ಅವರೇ. ನಮಸ್ತೆ. ದಯವಿಟ್ಟು ನಮ್ಮ ವೀಕ್ಷಕರಿಗೆ ಈ ವಿಶ್ವ ಯೋಗ ದಿನದಂದು ಮಾಡಬೇಕಾದಂತ ಯೋಗಗಳನ್ನ ಕ್ರಮವಾಗಿ ಕಲಿಸ್ಕೊಡಿ. ಎಲ್ಲ ವೀಕ್ಷಕ ಬಾಂಧವರಿಗೆ ಹೃದಯಪೂರ್ವಕ ಸ್ವಾಗತ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಜೂನ್ 21ರಂದಿಗೆ ಹತ್ತಿರ ಬರ್ತಾ ಇದೆ. ಈಗಾಗಲೇ ಹಿಂದಿನ ಸಂಚಿಕೆಯಲ್ಲಿ ಯೋಗದ ಅದರ ಉದ್ದೇಶಗಳು, ವಾಟ್ ಈಸ್ ಯೋಗ, ಯೋಗ ಎಂದರೇನು ಅದರ ಬಗ್ಗೆ ಮಾಹಿತಿ ಇದೆ. ಈ ಸಂಚಿಕೆಯಲ್ಲಿ ಯೋಗದ ಥೀಮ್, ಅದರ ಸಂಕ್ಷಿಪ್ತ ಮಾಹಿತಿ ಪಡೆಯೋಣ. 2015 ಜೂನ್ 21 ಯೋಗ ಡೇ ಆರಂಭ ಆಗಿದೆ. 2017 ಅದರ ಥೀಮ್ ಹಾರ್ಮೋನಿ ಮತ್ತೆ ಶಾಂತಿ ಆಗಿ. 2016ರಲ್ಲಿ ಯೂತ್ ಅನ್ನು ಸಂಪರ್ಕಿಸಿ, ಅಂದ್ರೆ ಯುವ ಜನತೆಗಾಗಿ ಯೋಗ ಅಂತ ಹೇಳಿತ್ತು. ಆಮೇಲೆ 2016ರಲ್ಲಿ ಯೂತ್ ಅನ್ನು ಸಂಪರ್ಕಿಸಿ. 2017ರಲ್ಲಿ ಆರೋಗ್ಯಕ್ಕಾಗಿ ಯೋಗ, 2018ರಲ್ಲಿ ಶಾಂತಿಗಾಗಿ ಯೋಗ ಅಂತ ಹೇಳಿ, ಅಂದ್ರೆ ಯೋಗ ಫಾರ್ ಪೀಸ್ ಅಂತ ಹೇಳಿ ಮಾಡಿದ್ದಾರೆ. ಆಮೇಲೆ ಅದರ ಮುಂದುವರಿಕೊಂಡು ಅಂದ್ರೆ 2019 ಇಸವಿಯಲ್ಲಿ ಹವಾಮಾನಕ್ಕಾಗಿ ಯೋಗ, ಗುರುಗಳೊಂದಿಗೆ ಯೋಗ ಅಂತ ಹೇಳಿ ಆ ಒಂದು ಯೋಗ ಥೀಮ್, ಪ್ರತಿ ವರ್ಷ ಒಂದೊಂದು ಥೀಮ್ ಇದೆ. ಹಾಗೆ 2020ರಲ್ಲಿ ಕೊರೋನಾ ಬಂದಾಗ ಮನೆಯಲ್ಲಿ ಯೋಗ, ಯೋಗದೊಂದಿಗೆ ಇರಿ, ಕುಟುಂಬದೊಂದಿಗೆ ಇರಿ ಅಂತ ಹೇಳಿ. ಹಾಗೆ 2021 ಸಹ ಯೋಗದ ಒಂದು ಸ್ವಲ್ಪ ಈ ಏನು ಕೊರೋನಾ ಹಾವಳಿ ಇದ್ದ ಕಾರಣ ಅದನ್ನು ಸಹ ಹಾಗೆ ಮಾಡಿದ್ವಿ. 2021 ಯೋಗದೊಂದಿಗೆ ಇರಿ, ಮನೆಯಲ್ಲಿ ಇರಿ. 20ರಲ್ಲಿ ಮನೆಯಲ್ಲಿ ಯೋಗ, ಕುಟುಂಬದೊಂದಿಗೆ ಯೋಗ. 21 ಯೋಗದೊಂದಿಗಿರಿ, ಮನೆಯಲ್ಲಿರಿ ಅಂತೇಳಿ ಆಯ್ತು. ಹಾಗೆ 22ರಲ್ಲಿ ಮಾನವೀಯತೆಗಾಗಿ ಯೋಗ ಅಂತೇಳಿ ಆ ಒಂದು ಕಾನ್ಸೆಪ್ಟ್ ಮಾಡಿಕೊಂಡ್ರು. 23ರಲ್ಲಿ ವಸುದೈವ ಕುಟುಂಬಕಂ. 24ರಲ್ಲಿ ವಿಶೇಷವಾಗಿ ಶ್ರೇಯ, ಸಮಾಜಕ್ಕಾಗಿ ಉತ್ತಮ ಯೋಗ. 25ರಲ್ಲಿ ಒಂದು ಭೂಮಿ ಒಂದು ಆರೋಗ್ಯ, ಒಂದು ಭೂಮಿ ಒಂದು ಆರೋಗ್ಯ. 26 ಈ ಸಲ ಆರೋಗ್ಯಕ್ಕಾಗಿ ಯೋಗ, ಯೋಗ ಫಾರ್ ಪೀಸ್, ಯೋಗ ಶಾಂತಿ, ನೆಮ್ಮದಿ, ಹಾಗೆ ವೆಲ್ನೆಸ್ ಅಂತೇಳಿ ಆಗಿದೆ. ಅದರಿಂದ ಈಗ ನೇರವಾಗಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಸಂದರ್ಭದಲ್ಲಿ ಈ ಹಿಂದಿನ ಸಂಚಿಕೆಯಲ್ಲಿ ಪ್ರಾರಂಭದಲ್ಲಿ ಪ್ರಾರ್ಥನೆ, ಧ್ಯಾನ, ಆಮೇಲೆ ನಿಂತುಕೊಂಡು ಕೆಲವು ಕುತ್ತಿಗೆ ಸಂಬಂಧಪಟ್ಟ ವ್ಯಾಯಾಮ, ಹಾಗೆ ಕೆಲವು ಸರಳ ವ್ಯಾಯಾಮ ಮಾಡಿದೆ. ಈಗ ನಾವು ನೇರವಾಗಿ ನಮ್ಮ ದೇಲಂಪಾಡಿ ಯೋಗ ಪ್ರತಿಷ್ಠಾನ ಯೋಗ ಟ್ರೈನರ್ ಕಾರ್ತಿಕ್ ಅವರಿಂದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಈ ಒಂದು ಇನ್ನೊಂದು 2ನೇ ಸಂಚಿಕೆಯಲ್ಲಿ ಮಾಡುವ ತಾಡಾಸನ. ಇದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಪ್ರೋಟೋಕಾಲ್ ಹೀಗಿರ್ತದೆ. ಆರಂಭದ ಹಿಂದಿನ ಸಂಚಿಕೆಯಲ್ಲಿ ಪ್ರಾರ್ಥನೆ, ಧ್ಯಾನ, ಕೆಲವು ಸರಳ. ಈಗ ಈ ಸಂಚಿಕೆಯಲ್ಲಿ ತಾಡಾಸನ, ವೃಕ್ಷಾಸನ, ಪಾದಹಸ್ತಾಸನ, ಅರ್ಧ ಚಕ್ರಾಸನ, ಒಂದು 4 ಆಸನ ಕಲಿಯೋಣ. ಇನ್ನು ಮತ್ತೆ ಮುಂದಿನ ಇನ್ನೊಂದು 3ನೇ ಸಂಚಿಕೆಯಲ್ಲಿ ಇನ್ನಷ್ಟು ಯೋಗಗಳು ನೇರವಾಗಿ ಪಡೆಯೋಣ. ಈಗ ನೇರವಾಗಿ ಕಾರ್ತಿಕ್ ಅವರಿಂದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಯೋಗಾಸನಗಳ ಪ್ರೋಟೋಕಾಲ್. ಖಂಡಿತ. ಮಾಡ್ತಾ ಇದ್ದಾರೆ. ಈಗ ನೇರವಾಗಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಸಂಬಂಧಪಟ್ಟಂತಹ ಆರಂಭದಲ್ಲಿ ನಿಲುವು ಸರಿಪಡಿಸುವ ಆಸನ ತಾಡಾಸನ ಮಾಡ್ತಾ ಇದ್ದಾರೆ. ನೋಡಿ, ಇಲ್ಲಿ ಗಮನಿಸಿ ಬಂಧುಗಳೇ, ಆರಂಭದಲ್ಲಿ 2 ಪಾದಗಳನ್ನು ಜೋಡಣೆ ಮಾಡಬೇಕು. ಮಂಡಿ ಚಿಪ್ಪು ಬಿಗಿ ಮಾಡಿ ಈ ರೀತಿ ನೆತ್ತಗೆ ನೇರವಾಗಿ ನಿಲ್ಬೇಕು. ಆಮೇಲೆ ನೇರವಾಗಿ ಈ ಆಸನ ಮಾಡುವುದರಿಂದ ಭಂಗಿಯನ್ನು ಸರಿಪಡಿಸಲು ಸಹಾಯವಾಗ್ತದೆ. ಬೆನ್ನು ಮೂಳೆ ಚುರುಕುಗೊಳ್ಳುತ್ತದೆ, ಸಮತೋಲವನ್ನು ಸುಧಾರಿಸುತ್ತದೆ, ಕಾಲುಗಳ, ತೊಡೆಗಳ ಮತ್ತು ಕೀಲುಗಳ ನಮ್ಯತೆಯನ್ನು ಹೆಚ್ಚಿಸಲು ಸಹಕಾರಿಯಾಗ್ತದೆ. ಒಟ್ಟಾರೆಯಾಗಿ ನಮ್ಮ ಪಾಶ್ಚರ್ಸ್, ನಿಲುವು ಸರಿ ಮಾಡ್ಲಿಕ್ಕೆ ಸಹಕಾರಿ. ಅಭ್ಯಾಸ ಕ್ರಮ:
ಕಾಲುಗಳಲ್ಲಿ ಅಂತರ, ಆಮೇಲೆ ಎರಡೂ ಕೈಗಳನ್ನು ನೇರವಾಗಿಸಿ ಪರಸ್ಪರ ಬೆರಳನ್ನು ಹಿಡಿಕೊಂಡು ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಈ ರೀತಿ ಎರಡೂ ಕೈಗಳು ನೇರವಾಗಿಸ್ಬೇಕು. ಇಲ್ಲಿ ತೋಳುಗಳು ಕಿವಿಗೆ ಒತ್ತಿಬೇಕು, ಇದು ಬಹಳ ಇಂಪಾರ್ಟೆಂಟ್. ಈ ಸ್ಥಿತಿಯಲ್ಲಿ ಸಹಜ ಉಸಿರಾಟ ಹಾಯಾಗಿರ್ಬೇಕು. ಗಮನಿಸಿ ಬಂಧುಗಳು, ಇಲ್ಲಿ ಕಾಲು ನೋಡಿ ಯಾವ ರೀತಿ ಇರುತ್ತೆ ಅಂತ ಹೇಳಿ. ಕಾಲು ಈ ರೀತಿ ನೇರವಾಗಿ ನೋಡಿ, ಇಷ್ಟು ಕೆಳಗೆ ಈಗ ಟೋಸ್ ಅಲ್ಲಿ ಕಾಲಿನ ಬೆರಳಲ್ಲಿ ನಿಲ್ಬೇಕು. ಒಮ್ಮೆ ಪೂರ್ತಿ ಗಮನಿಸಿ, ನಾವು ನಿಧಾನವಾಗಿ ಕ್ಲೋಸ್ ಅಪ್ ಅಲ್ಲಿ ಈ ಭಂಗಿಯನ್ನು ತೋರಿಸ್ತಾ ಇದ್ದೇವೆ. ಹಾಗೆ ನಿಧಾನವಾಗಿ ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಎಕ್ಸೇಲ್ ಕೈಗಳನ್ನು ಕೆಳಗಿಳಿಸ್ಬೇಕು. ಇದಕ್ಕೆ ಹೆಸರು ತಾಡಾಸನ ಅಂತ. ಬೆನ್ನಿನ ನರಗಳ ಸಮೂಹಕ್ಕೆ ಬೆನ್ನಿನ ನೋವು, ಭುಜಗಳ ನೋವು ಕಡಿಮೆ ಆಗಲಿಕ್ಕೆ ಸಹಕಾರಿ. ಈಗ ವಿಶ್ರಾಂತಿ. ಇನ್ನೀಗ ಮುಂದಿನ ಯೋಗಾಸನ ವೃಕ್ಷಾಸನ. ಏಕಾಗ್ರತೆಗೆ, ಕಾನ್ಸಂಟ್ರೇಷನ್ಗೆ, ಕಾಲಿನ ಮಾಂಸಖಂಡಗಳು ಪಳಗಿಲ್ಲ. ಫಸ್ಟಿಗೆ ಕಾಲು ಜೋಡಣೆ ತಾಡಾಸನ. ಒಮ್ಮೆ ನೋಡಿ ಬಂಧುಗಳೇ, ತಾಡಾಸನ ಈ ರೀತಿ ನೆಟ್ಟಗೆ ನೇರವಾಗಿ ನಿಲ್ಬೇಕು. ಆಮೇಲೆ ನಿಧಾನವಾಗಿ ಬಲ ಕಾಲನ್ನು ಮಡಿಸಿಕೊಂಡು ಗಮನಿಸಿ ಎಡ ತೊಡೆಯ ಮೂಲೆಗೆ ಸೇರಿಸಬೇಕು. ನಾವು ಸ್ವಲ್ಪ ಕ್ಲೋಸ್ ಅಪ್ ಅಲ್ಲಿ ತೋರಿಸ್ತೇವೆ. ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಎರಡೂ ಕೈಗಳನ್ನು ನೇರವಾಗಿಸ್ಬೇಕು. ಕೈ ಮುಗಿಬೇಕು ನೋಡಿ. ಇಲ್ಲಿ ತೋಳುಗಳು ಕಿವಿಗೆ, ದಿಷ್ಟಿ ನೇರ, ಸಹಜ ಉಸಿರಾಟ, ನಾರ್ಮಲ್ ಬ್ರೀತ್. ಇಲ್ಲಿ ನಾವು ಕೌಂಟ್ ಹೇಳ್ತೇವೆ, 1 2 3 4 5. ಕೈಗಳನ್ನು ತಿರುಗಿಸಿಕೊಂಡು ಒಂದು 5-10 ಉಸಿರನ್ನು ಬಿಡುತ್ತಾ ವಿರಮಿಸ್ಬೇಕು. ಹಾಗೆ ವೃಕ್ಷಾಸನ ಇನ್ನೊಂದು ಬದಿ. ಹಿಂದಿನ ಕಾಲದಲ್ಲಿ ಋಷಿಮುನಿಗಳು ದೇವರನ್ನು ಒಲಿಸಲಿಕ್ಕೆ ತಪಸ್ಸನ್ನು ಮಾಡುವಾಗ ಒಂದು ಕಾಲಲ್ಲಿ ಒಂಟಿ ಕಾಲಲ್ಲಿ ನಿಲ್ತಾ ಇದ್ರು. ಹೌದು, ಇದು ಈ ಮುಖ್ಯವಾಗಿ ಒಂಟಿ ಕಾಲಲ್ಲಿ ನಿಲ್ಲೋದ್ರಿಂದ ಆಯುಸ್ಸು ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ನೋಡಿ ಇನ್ನೊಂದು ಬದಿಯಲ್ಲಿ ಸಮ ಉಸಿರಾಟ, ಸ್ವಲ್ಪ ಹೊತ್ತಿರ್ಬೇಕು. ಸ್ಥಿರಂ ಸುಖಂ ಆಸನ. ಕೈಗಳನ್ನು ತಿರುಗಿಸಿಕೊಂಡು ಎಕ್ಸೇಲ್. ದಯವಿಟ್ಟು ಗಮನಿಸಿ, ನಾವು ಸ್ವಲ್ಪ ಕ್ಲೋಸ್ ಅಪ್ ನೋಡಿ ಕಾಲು ಹೇಗಿರ್ತದೆ, ಯಾವ ರೀತಿ ಮಾಡಿಸಿದ್ದಾರೆ. ವಿಶ್ರಾಂತಿ, ಸ್ಟ್ಯಾಂಡಿಸ್. ಇದು ವೃಕ್ಷಾಸನದಿಂದ ಏಕಾಗ್ರತೆಗೆ, ಕಾನ್ಸಂಟ್ರೇಷನ್ಗೆ, ಸಮತೋಲನ ಸ್ಥಿತಿಯನ್ನು ಕಾಪಾಡಲು, ಹಾಗೆ ಹೈಟ್ ಆಗಲಿಕ್ಕೆ, ಎತ್ತರ ಬೆಳೀಲಿಕ್ಕೆ ಈ ಆಸನ ಸಹಕಾರಿ. ಈಗ ರಿಲ್ಯಾಕ್ಸ್. ಇನ್ನು ಮುಂದಿನ ಆಸನ ನಾವು ಪಾದಹಸ್ತಾಸನ. ಪ್ರಥಮವಾಗಿ ತಾಡಾಸನ, ಕಾಲುಗಳಲ್ಲಿ ಅಂತರ. ಈ ಪಾದಹಸ್ತಾಸನ ಮಾಡುವುದರಿಂದ ವಿಶೇಷವಾಗಿ ಸ್ಪೈನಲ್, ನಮ್ಮ ಬೆನ್ನಿನ ನರಗಳ ಪುನಶ್ಚೇತಕ್ಕೆ, ಆಮೇಲೆ ಸೊಂಟ ನೋವು ಇದ್ದವರು ಮಾಡಲಿಕ್ಕಿಲ್ಲ, ವಿಶೇಷವಾಗಿ ಒತ್ತಡ ನಿವಾರಣೆಗೆ, ಫ್ಲೆಕ್ಸಿಬಲ್ ಆಗಲಿಕ್ಕೆ, ಹೊಟ್ಟೆ ಬೊಜ್ಜು ಕರಲಿಕ್ಕೆ ಕಾಲುಗಳಲ್ಲಿ ಅಂತರ. ಉಸಿರನ್ನು ತೆಗೆದುಕೊಳ್ಳುತ್ತಾ ಎರಡೂ ಕೈಗಳನ್ನು ಈ ರೀತಿ ನೇರವಾಗಿಸ್ಬೇಕು. ಆಮೇಲೆ ಉಸಿರನ್ನು ಬಿಡುತ್ತಾ ಪೂರಕ, ಆಮೇಲೆ ರೇಚಕ. ಹೀಗೆ ರೇಚಕ ಎಕ್ಸೇಲ್ ನೋಡಿ. ಸಾಧ್ಯವಾಗುವಷ್ಟು ಬಾಗುದು. ಈಗ ಆಗದೇ ಇದ್ರೆ ಹೊಸಬ್ರು ಇಷ್ಟು ಬಗ್ಬೇಕು. ನಾವು ಕಲಿಯುವಾಗ ಹೀಗೆ ಬಗ್ಗೆ ಆಳ ಉಸಿರಾಟ ನೋಡಿ. ಈಗ ಹೊಸಬ್ರು ಮಾಡೋ ಕ್ರಮ, ಒಮ್ಮೆಗೆ ಹೆಚ್ಚು ಬಗ್ಲಿಕ್ಕೆ ಕಷ್ಟ ಆಗ್ತದೆ ಮೇಡಮ್. ಈ ರೀತಿ ಟ್ರೈ ಮಾಡ್ಬೇಕು. ಟ್ರೈ ಟು ಟಚ್ ದ ಟೋಸ್, ಬೆಂಡ್ ಯುವರ್ ಹೆಡ್. ಹಾಯಾಗಿ ಆಳ ಉಸಿರಾಟ 1 2 3 4 ಕೌಂಟ್ ಮಾಡ್ತಾ ಒಂದು 5ರಿಂದ 10 15 ಇರ್ಬೋದು. ಉಸಿರನ್ನು ತೆಗೆದುಕೊಳ್ಳುತ್ತಾ ನೋಡಿ, ಬರುವಾಗ ಬಹಳ ಇಂಪಾರ್ಟೆಂಟ್, ಲಾಂಗ್ ಆಗಿ ಬರ್ಬೇಕು. ಒಂದು ಬಾರಿ ಸಾಕು ಮಾಹಿತಿಗಾಗಿ. ಹಾಗೆ ನಿಧಾನವಾಗಿ ವಿಶ್ರಮಿಸಬೇಕು. ಪಾದಹಸ್ತಾಸ ಮಾಡೋದ್ರಿಂದ ಮೆನ್ಸಸ್ ಸಮಸ್ಯೆ ನಿಯಂತ್ರಣ, ಹೊಟ್ಟೆಯ ಬೊಜ್ಜು ಕರಗ್ತದೆ, ಹಾಗೂ ಹೊಟ್ಟೆ ನೋವು ಕಡಿಮೆ ಆಗಲಿಕ್ಕೂ ಸಹಕಾರಿ ಆಗ್ತದೆ. ಅಲ್ಲದೆ ವಿಶೇಷವಾಗಿ ಒತ್ತಡ ನಿವಾರಣೆ. ಅಲ್ಲಿ ಬಾಗಿದಾಗ ಶಿರಸ್ಸಿಗೆ ರಕ್ತ ಸಂಚಾಲನೆ, ನರಮಂಡಲ ಸಚೇತಗೊಳ್ಳುತ್ತದೆ. ಆದರೆ ಗಮನಿಸಬೇಕಾದ್ದು, ಹೆಚ್ಚಿನ ರಕ್ತದ ಒತ್ತಡ ಹಾಗೂ ಹೈ BP ಇದ್ದವರು ಈ ಆಸನ ಮಾಡುವುದು ಬೇಡ. ಈಗ ಹಾಗೆ ಮುಂದೆ ಹೋಗೋಣ. ಅರ್ಧ ಚಕ್ರಾಸನ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಪ್ರೋಟೋಕಾಲ್ ಅಲ್ಲಿ, ಆ ಒಂದು ಯೋಗಗಳ ಪಟ್ಟಿಯಲ್ಲಿ ಈಗಾಗಲೇ ತಾಡಾಸನ, ಪಾದಹಸ್ತಾಸನ ನೋಡಿ ಆಯ್ತು, ವೃಕ್ಷಾಸನ ಮಾಡಿ ಪಾದಹಸ್ತಾಸ ಆಯ್ತು. ಈಗ ಅರ್ಧ ಚಕ್ರಾಸನ, ಅದೊಂದು ಸೈಡ್ ಪೋಸ್ಟರ್ಸ್ ನೋಡೋಣ. ನೋಡಿ, ಅವರು ಸೈಡ್ ಅಲ್ಲಿ ತಾಡಾಸನ ಇರ್ತಾರೆ, ಕಾಲು ಜೋಡಣೆ ಮಾಡಿ. ಇಲ್ಲಿ ಕಾಲುಗಳಲ್ಲಿ ಅಂತರ ನೋಡಿ, ಎಲ್ಲ ಮೇಲೆ ಪ್ರತಿಯೊಂದು ಶಿಸ್ತುಬದ್ಧ. ಸೊಂಟದ ಹಿಂಭಾಗಕ್ಕೆ ಎರಡೂ ಕೈಗಳು ತಮ್ ಟು ತಮ್ ನೋಡಿ. ಅವರೊಮ್ಮೆ ತಿರುಗಿ ತೋರಿಸ್ತಾರೆ ಬೆರಳು ಹೇಗಿರ್ತದೆ ನೋಡಿ. ಈ ರೀತಿ ಇರ್ಬೇಕು, ಇದು ಬಹಳ ಇಂಪಾರ್ಟೆಂಟ್. ಇಲ್ಲಿ ಬೇರೆ ಬೇರೆ ಪ್ರಕಾರದಲ್ಲಿ ತರಬೇತಿ ಇದೆ. ಇದು ಸರಳ ವಿಧಾನ ಹೀಗೆ. ಈಗ ಪಾರ್ಶ್ವಕ್ಕೆ ತೋರಿಸ್ತಾರೆ. ಆಮೇಲೆ ಸೊಂಟದ ಮೇಲ್ಭಾಗದಿಂದ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ, ಸೊಂಟದ ಮೇಲ್ಭಾಗದಿಂದ ಹಿಂದೆ ಭಾಗ, ಅಂದ್ರೆ ನಾವು ಆಂಗ್ಲ ಭಾಷೆಯಲ್ಲಿ ಹೆಡ್ ಅಂಡ್ ನೆಕ್ ಹ್ಯಾಂಗಿಂಗ್ ಹೇಳ್ತೇವೆ. ಇಲ್ಲಿ ಸಹಜ ಉಸಿರಾಟ ನೋಡಿ. ಮೊಣಕಾಲು ಬಗ್ಗಿಸಬಾರ್ದು, ದಯವಿಟ್ಟು ಗಮನಿಸಿ ನೋಡಿ. ಕಾಲು ಹೀಗಿರ್ಬೇಕು. ಈ ಸ್ಥಿತಿಯಲ್ಲಿ ಸಹಜ ಉಸಿರಾಟ 1 2 3 4 5. ಎಕ್ಸೇಲ್, ಕಮ್ ಬ್ಯಾಕ್. ಇನ್ನೊಮ್ಮೆ ಗಮನಿಸೋಣ. ಈ ಆಸನದ ಪ್ರಯೋಜನ ಹೇಳ್ತೀನಿ. ಅಸ್ತಮಾ ನಿಯಂತ್ರಣ, ಥೈರಾಯ್ಡ್ ಗ್ರಂಥಿ ಆರೋಗ್ಯವರ್ಧನೆಗೆ, ಹೊಟ್ಟೆಯ ಬೊಜ್ಜು ಕರಲಿಕ್ಕೆ, ಸೊಂಟ ನೋವು ಕಡಿಮೆ ಆಗಲಿಕ್ಕೆ ಸಹಕಾರಿ. ಆದರೆ ಹೃದಯ ಸಂಬಂಧಿ ಕಾಯಿಲೆಯವರು ಮಾಡಬಾರದು. ಹಾಗೂ ಕುತ್ತಿಗೆ ನೋವು ಇದ್ದವರು
ಮಾಡಬಾರ್ದು. ಇನ್ನೊಮ್ಮೆ ನೋಡೋಣ. ಅರ್ಧ ಚಕ್ರಾಸನ, ಉಸಿರನ್ನು ತೆಗೆದುಕೊಳ್ಳುತ್ತಾ ಸೊಂಟದ ಮೇಲ್ಭಾಗ, ದಯವಿಟ್ಟು ಗಮನಿಸಿ ನೋಡಿ, ಹೀಗೆ ಬಗ್ಬೇಕು. ನಾವು ಇಲ್ಲಿ ಫ್ರಂಟ್ ಕ್ಲೋಸ್ ಅಪ್ ನೋಡಿ, ಕಾಲು ಹೀಗಿರ್ತದೆ, ಎರಡನ್ನೂ ವಾಚ್ ಮಾಡೋದು ನೋಡಿ, ಕಾಲಲ್ಲಿ ಇಷ್ಟೇ ಆಗಲ್ಲ, ಇದೆಲ್ಲ ಸೂಕ್ಷ್ಮತೆ ಬಹಳ ಇದೆ. ಪ್ರತಿಯೊಂದು ಯೋಗಾಸವನ್ನು ಶಿಸ್ತುಬದ್ಧವಾಗಿ ಕ್ರಮವತ್ತಾಗಿ ಉಸಿರಿನ ಗತಿಯೊಂದಿಗೆ ಮಾಡು. ಎಕ್ಸೇಲ್, ಕಮ್ ಬ್ಯಾಕ್. ಇನ್ನೊಮ್ಮೆ ಗಮನಿಸಿ ಕೊನೆಯ ಬಾರಿ. ಯಾಕಂದ್ರೆ ಇದು ಬಹಳ ಪ್ರಾಮುಖ್ಯ. ಇತ್ತೀಚಿನ ದಿನಗಳಲ್ಲಿ ಎಲ್ರಿಗೂ ಗೂನು ಬೆನ್ನಾಗ್ತದೆ. ನಾವು ಲ್ಯಾಪ್ಟಾಪ್ ಅಲ್ಲಿ ಬಾಗ್ತೀವಿ, ಮೊಬೈಲ್ ಅಲ್ಲಿ ಬಾಗ್ತೀವಿ, ಹೌದು, ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಹೆಚ್ಚಾಗಿ ನಾವು ಮುಂದಕ್ಕೆ ಬಾಗ್ತೀವಿ. ಅದನ್ನು ಸರಿಪಡಿಸಿ ಅದರಲ್ಲಿ ಮಕ್ಕಳಿಗೆ ಬಹಳ ಒಳ್ಳೆ. ಯಾಕಂದ್ರೆ ಮಕ್ಕಳು ಜಾಸ್ತಿ ಕೆಲವು ಬಗ್ಗಿ ಹೋಗ್ತಾರೆ, ಪ್ರತಿಯೊಂದಕ್ಕೂ ಬಗ್ಗುವ ವಿಷಯ ಆಗ್ತದೆ. ಹೆಚ್ಚು ಬಗ್ಗುದಿಲ್ಲ, ಗೊತ್ತಿದ್ದೋ ಸ್ವಲ್ಪ ಬಗ್ತೀವಿ ಮೊಬೈಲ್ ನೋಡುವಾಗ, ಆಗ ಇದನ್ನು ಸರಿಪಡಿಸಿ. ಹೀಗೆ ಇನ್ಹೇಲ್, ಉಸಿರನ್ನು ತೆಗೆದುಕೊಳ್ಳುತ್ತಾ ಸೊಂಟದ ಮೇಲ್ಭಾಗ ಈ ಸ್ಥಿತಿಯಲ್ಲಿ ಇಲ್ಲಿ ನೋಡಿ, ಇಲ್ಲಿ ಶ್ವಾಸಕೋಶದ ಗಾಳಿ ಚೀಲಗಳು ಎಲ್ಲೆಲ್ಲ ಓಪನ್ ಆಗ್ತದೆ. ಹೃದಯಕ್ಕೆ ಮೃದುವಾದ ಮಸಾಜ್ ಆಗ್ತದೆ. ಹೃದಯ ಸಂಬಂಧಿ ಕಾಯಿಲೆಗಳು ಮಾಡಬಾರ್ದು, ಆದರೆ ಹೃದಯದ ಆರೋಗ್ಯಕ್ಕೆ ಒಳ್ಳೇದು ಈ ಆಸನ ಮಾಡಿದರೆ. ಅಂದ್ರೆ ಸಾಮಾನ್ಯ ನಾರ್ಮಲ್ ಇದ್ದವ್ರು ಇದನ್ನು ಮಾಡ್ಬೇಕು. ಇಲ್ಲಿ ಇರ್ಬೇಕು ಒಂದು 10 ಸೆಕೆಂಡು 5 ಸೆಕೆಂಡು. ಹಾಗೆ ಉಸಿರನ್ನು ಬಿಡುತ್ತಾ ನೋಡಿ, ಇಲ್ಲಿ ಮೊಣಕಾಲು ಬಗ್ಗಿಸಬಾರ್ದು. ಕಮ್ ಬ್ಯಾಕ್, ವಿಶ್ರಾಂತಿ, ಸ್ಟ್ಯಾಂಡ್ ದಿಸ್, ಎಸ್, ರಿಲ್ಯಾಕ್ಸ್. ಈ ಒಂದು ಸಂಚಿಕೆಯಲ್ಲಿ ಆರಂಭದಲ್ಲಿ ನಾವು ತಾಡಾಸನ, ಆಮೇಲೆ ವೃಕ್ಷಾಸನ, ಹಾಗೆ ಪಾದಹಸ್ತಾಸನ, ಅರ್ಧ ಚಕ್ರಾಸನ ನಾವು ಮಾಡಿದ್ದೇವೆ. ಇನ್ನೀಗ ನಾವು ಈ ಒಂದು ಸಂಚಿಕೆಯಲ್ಲಿ ಬಹುಶಃ ಇಷ್ಟು ಸಾಕಲ್ಲ ಮೇಡಮ್, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಕಲಿಯೋಣ, ಸಮಯದ ಅವಧಿ ಸಾಧ್ಯ. ಈ ರೀತಿ ನಿಧಾನವಾಗಿ 4 ಆಸನಗಳನ್ನ ಪ್ರತಿಯೊಬ್ರು ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಿಕೊಂಡು 21ನೇ ತಾರೀಕಿಗೆ ತಾವೆಲ್ಲರೂ ವಿಶ್ವ ಯೋಗ ದಿನದಂದು ಸೇರ್ಕೊಳ್ಬೇಕಾಗಿ ವಿನಂತಿ. ಮುಂದಿನ ಭಾಗ 3ರಲ್ಲಿ ತ್ರಿಕೋಣಾಸನ, ಬದ್ಧ ಕೋಣಾಸನ, ವಜ್ರಾಸನ, ಶಶಾಂಕಾಸನ ಕಲಿಯೋಣ. ಹಾಗೆ ನಾವು ಪ್ರತಿ ವಾರ ಕಲಿತಾ 21ಕ್ಕೆ ನಮಗೆ ಪೂರ್ತಿ ಆಗ್ತದೆ. ಎಸ್, ಧನ್ಯವಾದಗಳು. ಶುಭವಾಗಲಿ. ಥ್ಯಾಂಕ್ ಯು.